ಎಲ್ಲರಿಗೂ ನಮಸ್ಕಾರ. ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ಕೋಸ್ಟಲ್ ಟೂರಿಸಂ ಅಭಿವೃದ್ಧಿಗೆ ಕಾಮಗಾರಿ ಪ್ರಾರಂಭ. ಪರ್ಮನೆಂಟ್ ಹೆಲಿಪ್ಯಾಡ್ಗಳ ನಿರ್ಮಾಣಕ್ಕೆ ಜಾಗಗಳು ಗುರುತು. ಹೋಟೆಲ್ನಲ್ಲಿ ಗಂಟೆಗಟ್ಟಲೆ ಸಮಯ ಕಳೆದರೆ ಬೀಳುತ್ತೆ ದಂಡ. ಚಾರ್ಜ್ ವಿಧಿಸಲು ಕೋರಿ ಬೃಹತ್ ಬೆಂಗಳೂರು ಹೋಟೆಲ್ ಸಂಘಕ್ಕೆ ಪತ್ರ. ಬಿಗ್ ಕ್ಯಾಟ್ಸ್ ಶೃಂಗಸಭೆಗೆ ಬಂಡೀಪುರದಲ್ಲಿ ಚಾಲನೆ. ವಿಶ್ವ ಪ್ರಾಣಿ ಸಂಕುಲ ರಕ್ಷಣೆಗೆ ಇನ್ಮುಂದೆ ಭಾರತದ ನಾಯಕತ್ವ. ರಣಥಂಬೋರ್ ಸಫಾರಿಗಳಲ್ಲಿ ಮೊಬೈಲ್ ಫೋನ್ ನಿಷೇಧ. ಅಹಿತಕರ ಘಟನೆಗಳಿಗೆ ಕಡಿವಾಣ ಹಾಕಲು ಸುಪ್ರೀಂ ಆದೇಶ. ಕರ್ನಾಟಕದಲ್ಲಿ ಕೋಸ್ಟಲ್ ಟೂರಿಸಂ ಡೆವಲಪ್ಮೆಂಟ್ ಯೋಜನೆಗಳು ಭರದಿಂದ ಸಾಗ್ತಾ ಇದೆ. ಇದರ ಭಾಗವಾಗಿ ಮಂಗಳೂರಿನಲ್ಲಿ ಹೆಲಿ ಟೂರಿಸಂಗಾಗಿ ಪರ್ಮನೆಂಟ್ ಹೆಲಿಪ್ಯಾಡ್ಗಳನ್ನು ನಿರ್ಮಿಸಲು ಜಿಲ್ಲಾಡಳಿತ ಮುಂದಾಗಿದೆ. ಈ ಹಿಂದೆ ಕರಾವಳಿ ಉತ್ಸವ ಸಂದರ್ಭದಲ್ಲಿ ಹೆಲಿ ಟೂರ್ ಆಯೋಜನೆ ಮಾಡಲಾಗಿತ್ತು. ಇದಕ್ಕೆ ಸಿಕ್ಕಿದ ಪ್ರತಿಕ್ರಿಯೆಗಳನ್ನು ಗಮನಿಸಿದ ಜಿಲ್ಲಾಡಳಿತ ಕರಾವಳಿಯ ಸೌಂದರ್ಯವನ್ನ ಪಕ್ಷಿ ನೋಟದಲ್ಲಿ ಪ್ರವಾಸಿಗರಿಗೆ ತೋರಿಸಲು ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಈ ಬಗ್ಗೆ ಮಾತನಾಡಿರುವ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಎಚ್.ವಿ. ದರ್ಶನ್, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಲಿ ಟೂರಿಸಂ ಅನ್ನು ಅಭಿವೃದ್ಧಿಗೊಳಿಸಲು ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನ ನಡೆಸಿದೆ. ಹೆಲಿ ಟೂರ್ಗಳಿಗೆ ಪೂರಕವಾಗುವಂತೆ ಪರ್ಮನೆಂಟ್ ಹೆಲಿಪ್ಯಾಡ್ಗಳನ್ನು ನಿರ್ಮಿಸಲು ಈಗಾಗಲೇ ಸ್ಥಳಗಳನ್ನು ಗುರುತಿಸಿದೆ. ಇದು ಕರಾವಳಿ ಭಾಗದಲ್ಲಿ ಸ್ಪಿರಿಚುವಲ್ ಮತ್ತು ಹೆಲ್ತ್ ಟೂರ್ಗಳಿಗೆ ಪುಷ್ಟಿ ನೀಡಲಿದೆ ಎಂದು ತಿಳಿಸಿದ್ದಾರೆ. ಹೋಟೆಲ್ಗಳಲ್ಲಿ ಕುಳಿತು ಮಾತನಾಡುತ್ತಾ ಮೀಟಿಂಗ್ ಮಾಡುತ್ತಾ ಒಂದು ಕಪ್ ಕಾಫಿ ಕುಡಿಯಲು ಗಂಟೆಗಟ್ಟಲೆ ಸಮಯ ಕಳೆಯುವ ಮಂದಿ ಈ ಸುದ್ದಿಯನ್ನ ನೋಡಲೇಬೇಕು. ಇನ್ಮುಂದೆ ಹೋಟೆಲ್ಗಳಲ್ಲಿ ನೀವು ಕಾಲಹರಣ ಮಾಡಿದ್ರೆ ಹೆಚ್ಚುವರಿ ಟೇಬಲ್ ಚಾರ್ಜ್ ನೀಡಬೇಕಾಗುತ್ತೆ. ಹೌದು, ಕೆಲವು ಗ್ರಾಹಕರ ವರ್ತನೆಯಿಂದ ಬೇಸತ್ತ ಹೋಟೆಲ್ ಮಾಲೀಕರು ಈ ನಿರ್ಧಾರಕ್ಕೆ ಬಂದಿದ್ದಾರೆ. ರುಚಿಯಾದ ಆಹಾರ ಸವಿಯಲು ನಿಮ್ಮ ಆಪ್ತರ, ಸ್ನೇಹಿತರ ಜೊತೆಗೆ ಹೋಟೆಲ್ನಲ್ಲಿ ಸಮಯ ಕಳೆಯಬಹುದು. ಆದರೆ ಒಂದು ಕಾಫಿ ಕುಡಿಯಲು ಅತಿಯಾದ ಸಮಯ ತೆಗೆದುಕೊಂಡ್ರೆ ಉಳಿದ ಗ್ರಾಹಕರಿಗೆ ತೊಂದರೆಯಾಗುವ ಜೊತೆಗೆ ವ್ಯವಹಾರಕ್ಕೂ ಅಡ್ಡಿಯಾಗುತ್ತೆ. ಹೀಗಾಗಿ ಬೃಹತ್ ಬೆಂಗಳೂರು ಹೋಟೆಲ್ ಸಂಘಕ್ಕೆ ಹೋಟೆಲ್ ಮಾಲೀಕರು ದೂರು ನೀಡಿದ್ದಾರೆ. ಈ ದೂರಿನ ಅನುಸಾರ ಹೋಟೆಲ್ಗಳಲ್ಲಿ ಪಾರ್ಕಿಂಗ್ ಚಾರ್ಜ್ನಂತೆ ಟೇಬಲ್ ಚಾರ್ಜ್ ಕೂಡ ವಿಧಿಸಲು ಕೋರಲಾಗಿದೆ. 5 ಸ್ಟಾರ್, 3 ಸ್ಟಾರ್ ಮತ್ತು ಮಧ್ಯಮ ವರ್ಗದ ಹೋಟೆಲ್ಗಳಲ್ಲಿ ಕಾಫಿ, ಟೀ ಕುಡಿಯಲು ಸಮಯ ನಿಗದಿಪಡಿಸಿ 1 ಗಂಟೆಗೂ ಅಧಿಕ ಸಮಯವಾದಲ್ಲಿ ಗಂಟೆಗೆ ₹1000 ಚಾರ್ಜ್ ಮಾಡುವ ಬಗ್ಗೆ ಉಲ್ಲೇಖಿಸಲಾಗಿದೆ. ಈ ಕುರಿತು ಸಂಘದ ನಿರ್ಣಯ ಏನಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಬಾಲಿ ತನ್ನ ಅಪೂರ್ವ ಸಂಸ್ಕೃತಿ, ಕಲೆ ಮತ್ತು ನೈಸರ್ಗಿಕ ಸೌಂದರ್ಯಕ್ಕೆ ಹೆಸರುವಾಸಿ. ಬಾಲಿಯಲ್ಲಿ ಪ್ರತಿ ವರ್ಷ ನೀಪಿ ಎಂಬ ವಿಶಿಷ್ಟ ಹಬ್ಬವನ್ನ ಆಚರಿಸಲಾಗುತ್ತೆ. ಇದು ಬಾಲಿಯ ಹೊಸ ವರ್ಷ. ಅಂದು ಇಡೀ ದ್ವೀಪವು ಸಂಪೂರ್ಣ ಸ್ತಬ್ಧವಾಗುತ್ತದೆ. ಯಾವುದೇ ಅಂಗಡಿಗಳು ತೆರೆಯುವುದಿಲ್ಲ, ಕೆಲಸ ನಡೆಯುವುದಿಲ್ಲ, ಇಂಟರ್ನೆಟ್ ಇರುವುದಿಲ್ಲ. ಅಷ್ಟೇ ಏಕೆ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಮುಚ್ಚಿರುತ್ತದೆ. ಜನರು ಮನೆಯೊಳಗೆ ಕುಳಿತು ಧ್ಯಾನ ಮತ್ತು ಆತ್ಮಾವಲೋಕನ ಮಾಡುತ್ತಾರೆ. ಇದು ಪರಿಸರವನ್ನ ಶುದ್ಧೀಕರಿಸುವ ಜಗತ್ತಿನ ಅತ್ಯಂತ ದೊಡ್ಡ ಪ್ರಯತ್ನಗಳಲ್ಲಿ ಒಂದು. ಇಲ್ಲಿನ ಪ್ರತಿಯೊಂದು ಮನೆಯಲ್ಲೂ ಸಣ್ಣ ದೇವಾಲಯವಿರುತ್ತದೆ. ಬಾಲಿಯಾದ್ಯಂತ ಸಾವಿರಾರು ಭವ್ಯ ದೇವಾಲಯಗಳಿವೆ. ಹಾಗಾಗಿ ಇದನ್ನ 1000 ದೇವಾಲಯಗಳ ದ್ವೀಪ ಎಂದು ಕರೆಯುತ್ತಾರೆ. ಇಲ್ಲಿನ ಸಂಸ್ಕೃತಿ ಮತ್ತು ರಾಮಾಯಣದ ಕಥೆಗಳ ಮೇಲೆ ಆಧಾರಿತವಾದ ಕೆಚಾಕ್ ಡ್ಯಾನ್ಸ್ ಅತ್ಯಂತ ಪ್ರಸಿದ್ಧ. ಹಾಗಾದ್ರೆ ಬಾಲಿ ಯಾವ ದೇಶದಲ್ಲಿದೆ? ಬಂಡೀಪುರದಲ್ಲಿ ಬಿಗ್ ಕ್ಯಾಟ್ಸ್ ಶೃಂಗಸಭೆಗೆ ಚಾಲನೆ ಸಿಕ್ಕಿದೆ. ಅರಣ್ಯ ಜೀವಿಗಳ ಸಂರಕ್ಷಣೆಗೆ ಒತ್ತು ನೀಡಿ ಈ ಬಾರಿಯ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ ಬಿಗ್ ಕ್ಯಾಟ್ಸ್ ಅಲಯನ್ಸ್ ಯೋಜನೆಯನ್ನ ಘೋಷಿಸಿತ್ತು. ಇದರ ಬೆನ್ನಲ್ಲೇ ಚಾಮರಾಜನಗರ ಬಂಡೀಪುರ ಹುಲಿ ಸಂರಕ್ಷಣಾ ಪ್ರದೇಶದಲ್ಲಿ ಬಿಗ್ ಕ್ಯಾಟ್ಸ್ ಶೃಂಗಸಭೆಯನ್ನ ಹಮ್ಮಿಕೊಳ್ಳಲಾಗಿದೆ. ದೇಶದಲ್ಲಿ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ಸ್ ಅಲಯನ್ಸ್ ಸಭೆ ನಡೆಯುತ್ತಿದ್ದು 23 ದೇಶಗಳ ಪ್ರತಿನಿಧಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ. 5 ದಿನಗಳ ಕಾಲ ಈ ಸಭೆ ನಡೆಯಲಿದ್ದು ಹುಲಿ, ಸಿಂಹ, ಚಿರತೆ ಮುಂತಾದ ದೊಡ್ಡ ಬೆಕ್ಕುಗಳ ಸಂರಕ್ಷಣೆಗೆ ಅಷ್ಟೂ ದೇಶಗಳು ಸಹಿ ಹಾಕಿರುವುದು ವಿಶೇಷವಾಗಿತ್ತು. ಈ ಮಹತ್ತರ ಯೋಜನೆಯ ನಾಯಕತ್ವವನ್ನ ಭಾರತವೇ ವಹಿಸಿದ್ದು, ಜಗತ್ತಿನ ಎಲ್ಲ ದೊಡ್ಡ ಬೆಕ್ಕುಗಳ ಸಂರಕ್ಷಣೆ ನಮ್ಮ ಆದ್ಯ ಕರ್ತವ್ಯವೆಂಬ ಸಂದೇಶವನ್ನ ಪ್ರಪಂಚಕ್ಕೆ ಸಾರಿದೆ. ಕಳೆದ 50 ವರ್ಷಗಳಲ್ಲಿ ಹುಲಿ ಅಥವಾ ಇನ್ನಿತರೆ ದೊಡ್ಡ ಬೆಕ್ಕುಗಳ ಸಂರಕ್ಷಣೆಗೆ ಮುಂದಾಗಿರುವ ಭಾರತದ ಕಾರ್ಯಶೈಲಿಗೆ ಪ್ರಪಂಚವೇ ಹೆಮ್ಮೆ ಪಡುತ್ತಿದೆ ಎಂಬುದು ವಿದೇಶಿ ಪ್ರತಿನಿಧಿಗಳ ಅಭಿಪ್ರಾಯವಾಗಿದೆ.
ಸಫಾರಿಗಳಲ್ಲಿ ಮೊಬೈಲ್ ಫೋನ್ ನಿಷೇಧಕ್ಕೆ ರಾಜಸ್ಥಾನದ ರಣಥಂಬೋರ್ ರಾಷ್ಟ್ರೀಯ ಉದ್ಯಾನವನ ಮುಂದಾಗಿದೆ. ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಮೇರೆಗೆ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ತಿಳಿದುಬಂದಿದೆ. ಅರಣ್ಯ ಅಧಿಕಾರಿಗಳ ಪ್ರಕಾರ ಹುಲಿ ಸಫಾರಿಗಳಲ್ಲಿ ಮೊಬೈಲ್ ಫೋನ್ ಬಳಕೆಯು ಅಸುರಕ್ಷಿತ ಮತ್ತು ಅಹಿತಕರ ಘಟನೆಗಳಿಗೆ ಕಾರಣವಾಗ್ತಾ ಇದೆ. ಹುಲಿಗಳ ಫೋಟೋಗಳು ಅಥವಾ ವಿಡಿಯೋಗಳನ್ನು ತೆಗೆಯಲು ಪ್ರವಾಸಿಗರು ವಾಹನಗಳಿಂದ ಹೊರಗೆ ಬಾಗುತ್ತಾರೆ. ಅಲ್ಲದೆ ಫೋಟೋ ತೆಗೆಯುವ ಸಮಯದಲ್ಲಿ ಸಫಾರಿಯಲ್ಲಿ ವಾಹನ ದಟ್ಟಣೆಯೂ ಹೆಚ್ಚಾಗುತ್ತದೆ. ಈ ರೀತಿಯ ಸಮಸ್ಯೆಗಳಿಗೆ ಪರಿಹಾರವಾಗಿ ಸುಪ್ರೀಂ ಕೋರ್ಟ್ ಈ ಆದೇಶವನ್ನ ನೀಡಿದೆ ಎಂದು ಅರಣ್ಯ ಇಲಾಖೆಯ ಸಿಬ್ಬಂದಿ ತಿಳಿಸಿದ್ದಾರೆ. ಈ ವಿಚಾರವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಪರ ವಿರೋಧದ ಚರ್ಚೆ ಪ್ರಾರಂಭವಾಗಿದೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ, ಚಾಕೊಲೇಟ್ ಜನ್ಮ ತಾಳಿದ ದೇಶ ಯಾವುದು? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರೈಬಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ.